ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 19ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಪ್ರಿಯರೇ, ದೇವರಿಗೆ ಸೃಷ್ಟಿಯ ಮೇಲೆ ಸಂಪೂರ್ಣ ಅಧಿಕಾರವಿದೆ. ಅವರ ವಾಕ್ಯದಿಂದಲೇ ಸರ್ವವು ಸೃಷ್ಟಿಯಾಯಿತು. ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಎಂಬುವರಿದ್ದರು. ಆ ದಿವ್ಯವಾಣಿ ದೇವರಾಗಿದ್ದರು. ದಿವ್ಯವಾಣಿಯ ಮುಖಾಂತರವೇ ಸಮಸ್ತವು ಉಂಟಾಯಿತು ಎಂದು ನಾವು ಯೋಹಾನನ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 1ರಿಂದ 3ರಲ್ಲಿ ನೋಡುತ್ತೇವೆ. ಹಾಗಾಗಿ ದೇವರಾಗಿರುವ ಯೇಸುವು ಸೃಷ್ಟಿಯ ಒಡೆಯರೇ ಆಗಿದ್ದಾರೆ. ಸರ್ವವು ಯೇಸು ಕ್ರಿಸ್ತರ ಅಧೀನದಲ್ಲಿದೆ ಎಂಬುದನ್ನು ಇಂದಿನ ಶುಭ ಸಂದೇಶ ನಮಗೆ ತಿಳಿಸುತ್ತೆ. ಪ್ರಿಯರೇ, ದೇವರಿದ್ದಲ್ಲಿ ಭಯವಿರದು, ಆ ಭಯಕ್ಕೆ ಅರ್ಥವಿರದು. ಯೇಸುವು ಸರ್ವಕ್ಕೂ ಒಡೆಯರಾಗಿರುವುದರಿಂದ ಆತ ನಮ್ಮೊಡನೆ ಇರುವಾಗ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಯೇಸುವಿನಲ್ಲಿ ಅಚಲವಾದ ವಿಶ್ವಾಸವನ್ನು ಪ್ರಕಟಪಡಿಸುತ್ತಾ ಬರುವ ಕಷ್ಟ ತೊಂದರೆಗಳನ್ನು ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಎದುರಿಸುವ ಶಕ್ತಿಗಾಗಿ ಇಂದು ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಇಂದಿನ ಮೊದಲನೆಯ ವಾಚನವನ್ನು ಮೊದಲ ಅರಸರುಗಳ ಗ್ರಂಥ ಅಧ್ಯಾಯ 19ರಿಂದ ನಾವು ನೋಡುತ್ತೇವೆ. ಪ್ರವಾದಿ ಎಲೀಯನಿಗಾದ ದೇವರ ಅನುಭವದ ಕುರಿತು ನಾವು ಇಂದಿನ ವಾಚನದಲ್ಲಿ ಆಲಿಸುತ್ತೇವೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಗಳಲ್ಲಿ ಈ ವಾಕ್ಯವು ಹೇಳುವಂತೆ ಪುಣ್ಯಕ್ಷೇತ್ರಗಳಲ್ಲಿ, ಧ್ಯಾನ ಕೇಂದ್ರಗಳಲ್ಲಿ ಅನೇಕರು ದೇವರನ್ನು ಹುಡುಕುತ್ತಾ ಹೋಗುತ್ತಾರೆ. ಆದರೆ ದೇವರು ಸರ್ವವ್ಯಾಪಿ. ದೇವರ ಅನುಭವಕ್ಕೆ ಪ್ರಶಾಂತವಾದ ವಾತಾವರಣ, ದೃಢ ವಿಶ್ವಾಸ ಅಗತ್ಯ ಎಂದು ಈ ವಾಚನ ನಮಗೆ ತಿಳಿಸುತ್ತೆ. ಇಂದಿನ 2ನೇ ವಾಚನವನ್ನು ಸಂತ ಪೌಲರು ರೋಮನರಿಗೆ ಬರೆದ ಪತ್ರ ಅಧ್ಯಾಯ 9ರಿಂದ ನಾವು ಆಲಿಸುತ್ತೇವೆ. ಪ್ರಿಯರೇ, 100 ವರ್ಷಗಳಿಂದ ಯೆಹೂದ್ಯರು ರಕ್ಷಕ ಮೆಸ್ಸಾಯನಿಗಾಗಿ ಕಾಯುತ್ತಾ ಇದ್ದರು. ರಕ್ಷಕನ ಬರುವಿಕೆಗಾಗಿ ಎದುರು ನೋಡುತ್ತಾ ಇದ್ದರು. ಕ್ರಿಸ್ತ ಯೇಸು ರಕ್ಷಕನಾಗಿ ಇವರ ಮಧ್ಯೆ ಬಂದಾಗ, ಇವರ ನಡುವೆ ಜೀವಿಸುತ್ತಿದ್ದಾಗ ಪ್ರಭುವನ್ನು ಇವರು ಸ್ವೀಕರಿಸದೆ ಹೋಗುತ್ತಾರೆ. ಪ್ರಭು ಕ್ರಿಸ್ತರೇ ನಿಜವಾದ ರಕ್ಷಕ ಎಂದು ಸಂತ ಪೌಲರು ಯೆಹೂದ್ಯರ ಮನವೊಲಿಸಲು ಪ್ರಯತ್ನ ಪಡುತ್ತಾರೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ಸಂತ ಮತ್ತಾಯರು ಬರೆದ ಶುಭ ಸಂದೇಶ ಅಧ್ಯಾಯ 14 ವಾಕ್ಯಗಳು 22ರಿಂದ 33ರ ತನಕ ನಾವು ಆಲಿಸುತ್ತೇವೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ನೀರಿನ ಮೇಲೆ ನಡೆದು ಬರುವುದನ್ನು ನಾವು ನೋಡುತ್ತೇವೆ. ಇದು ಪ್ರಭು ಕ್ರಿಸ್ತರ ದೈವತ್ವವನ್ನು ಸಾಬೀತುಪಡಿಸುತ್ತದೆ. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ದೇವರು ನೀರಿನ ಮೇಲೆ ನಡೆಯಬಲ್ಲರು ಮತ್ತು ಸಾಗರದ ಅಲೆಗಳನ್ನು ದಮನ ಮಾಡಬಲ್ಲರು ಎಂಬ ನಂಬಿಕೆ ಯೆಹೂದ್ಯರಲ್ಲಿ ಇತ್ತು. ನಾವು ಯೋಬನ ಗ್ರಂಥ ಅಧ್ಯಾಯ 9 ವಾಕ್ಯ 8ರಲ್ಲಿ ನೋಡುತ್ತೇವೆ. ಆಕಾಶ ಮಂಡಲವನ್ನು ಹರಡಿದವರು ದೇವರೇ, ಕಡಲಿನ ತರಂಗಗಳನ್ನು ಮೆಟ್ಟಿದವರು ಆತನೊಬ್ಬನೇ ಎಂದು ಯೋಬ ನುಡಿಯುತ್ತಾನೆ. ಕೀರ್ತನೆ 77 ವಾಕ್ಯ 19, ಸಾಗರವನ್ನು ನೀ ತುಳಿದು ನಡೆದೆ, ಮಹಾಸಾಗರವನ್ನೇ ನೀ ದಾಟಿದೆ ಎಂದು ಕೀರ್ತನೆಕಾರ ಹಾಡುತ್ತಾನೆ. ಹಬಕ್ಕೂಕನ ಗ್ರಂಥದಲ್ಲಿ ಅಧ್ಯಾಯ 3 ವಾಕ್ಯ 15 ಹೇಳುತ್ತೆ, ಅಶ್ವಗಳ ನೇರಿ ನೀ ಸಮುದ್ರವನ್ನು ದಾಟಿದೆ ಎಂದು ಬರೆಯಲಾಗಿದೆ. ಅದೇ ರೀತಿ ಯೆಶಾಯ ಪ್ರವಾದಿಯ ಗ್ರಂಥ ಅಧ್ಯಾಯ 43 ವಾಕ್ಯ 16, ಸಿರಾಕನ ಗ್ರಂಥ ಅಧ್ಯಾಯ 24 ವಾಕ್ಯ 5ರಿಂದ 6ರಲ್ಲಿ ನಾವು ನೋಡುತ್ತೇವೆ. ಯೆಹೂದ್ಯರ ನಂಬಿಕೆ ದೇವರು ನೀರಿನ ಮೇಲೆ ನಡೆಯಬಲ್ಲರು ಎಂಬುದು ಅವರ ನಂಬಿಕೆಯಾಗಿತ್ತು. ಹಾಗಾಗಿ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ನೀರಿನ ಮೇಲೆ ನಡೆದು ಬರುತ್ತಾರೆ. ಇದು ಪ್ರಭುವಿನ ದೈವತ್ವವನ್ನು ಸೂಚಿಸುತ್ತದೆ. ಮತ್ತು ಮೊದಲ ಬಾರಿಗೆ ಯೇಸುವಿನ ಶಿಷ್ಯರು ನೀವು ನಿಜವಾಗಿಯೂ ದೇವರ ಪುತ್ರರು ಎಂದು ಹೇಳುವುದನ್ನು ನಾವು ಇಂದಿನ ಶುಭ ಸಂದೇಶದಲ್ಲಿ ಆಲಿಸುತ್ತೇವೆ. ಮತ್ತು ಪ್ರಿಯರೇ, ಯೆಹೂದ್ಯರ ನಂಬಿಕೆಯ ಪ್ರಕಾರ ಸಮುದ್ರ, ಸಾಗರ ಪಿಶಾಚಿಗಳ ವಾಸಸ್ಥಾನ ಎಂದು ಅವರು ನಂಬಿದರು. ಪ್ರಕಟಣಾ ಗ್ರಂಥ ಅಧ್ಯಾಯ 13 ವಾಕ್ಯ 1ರಲ್ಲಿ ನಾವು ನೋಡುತ್ತೇವೆ.
ಹಾಗಾಗಿ ಯೇಸುಸ್ವಾಮಿ ಇಲ್ಲಿ ಸಮುದ್ರದ ಮೇಲೆ, ನೀರಿನ ಮೇಲೆ ನಡೆದು ಬರುವುದರ ಮೂಲಕ ದುಷ್ಟ ಶಕ್ತಿಗಳ ಮೇಲೆ ಅವರಿಗೆ ಹಿಡಿತವಿದೆ ಎಂದು ಅವರು ಸಾಬೀತುಪಡಿಸುತ್ತಿದ್ದಾರೆ. ಪ್ರಿಯರೇ, ಯೇಸುಸ್ವಾಮಿ ನೀರಿನ ಮೇಲೆ ನಡೆದು ಬರುವುದನ್ನು ಕಂಡ ಪೇತ್ರನು ಕೂಡ ನೀರಿನ ಮೇಲೆ ನಡೆಯಲು ಮುಂದಾಗುತ್ತಾನೆ. ಆದರೆ ಪೇತ್ರನಿಗೆ ಆದದ್ದು ಏನು? ಒಂದು ಕಂಪನಿಯ ಉನ್ನತ ಹುದ್ದೆಯಿಂದ ಹಿಡಿದು ಜವಾನನದ ಕೆಲಸದವರೆಗೂ ಸಂದರ್ಶನ, ಇಂಟರ್ವ್ಯೂ, ಪರೀಕ್ಷೆ ಇರುತ್ತದೆ. ಕೆಲವರಿಗೆ ಸಂದರ್ಶನ ಪರೀಕ್ಷೆ ಎಂದರೆ ನಡುಕ. ಅಂಥವರು ಭಯಪಟ್ಟು ಆತ್ಮವಿಶ್ವಾಸದ ಕೊರತೆಯಿಂದ ಸಂದರ್ಶನದಲ್ಲಿ, ಪರೀಕ್ಷೆಯಲ್ಲಿ ವಿಫಲರಾಗುತ್ತಾರೆ. ಮನಸ್ಸಿನಲ್ಲಿರುವ ಭ್ರಮೆಯೇ ಭಯ, ಅಂಜಿಕೆಯನ್ನು ಮೆಟ್ಟಿ ನಿಂತಾಗ ಗೆಲುವು ಸಾಧ್ಯ. ಪ್ರಿಯರೇ, ನಮ್ಮ ಧೈರ್ಯ, ಆತ್ಮವಿಶ್ವಾಸದ ಮೌಲ್ಯ ಇಳಿಮುಖವಾಗುತ್ತಿದ್ದಂತೆಯೇ ಭಯ ಎಂಬ ಪಿಶಾಚಿ ನಮ್ಮ ಮನಸ್ಸನ್ನು ಆವರಿಸುತ್ತದೆ. ಸಂತ ಪೇತ್ರನಿಗೂ ಆದದ್ದು ಇದೇ ಅನುಭವ. ಪೇತ್ರ ಕ್ರಿಸ್ತನ ಆಪ್ತ ಸ್ನೇಹಿತ. ಪ್ರಭು ಕ್ರಿಸ್ತರ ಜೀವನದಲ್ಲಿ ನಡೆದ ಮಹತ್ವದ ಘಟನೆಗಳನ್ನು ಕಣ್ಣಾರೆ ಕಂಡಿದ್ದ, ಅದ್ಭುತಗಳಿಗೆ ಸಾಕ್ಷಿಯಾಗಿದ್ದ. ಕ್ರಿಸ್ತ ಎದುರಿಗೆ ಇದ್ದರೂ ನೀರಿನ ಮೇಲೆ ನಡೆಯುವಾಗ ಭಯದಿಂದ, ಆತ್ಮವಿಶ್ವಾಸದ ಕೊರತೆಯಿಂದ ಮುಳುಗಲು ಪ್ರಾರಂಭಿಸುತ್ತಾನೆ. ಪೇತ್ರ ಎಲ್ಲಿಯ ತನಕ ಯೇಸುವಿನಲ್ಲಿ ದೃಷ್ಟಿಯನ್ನು ಕೇಂದ್ರೀಕರಿಸಿದನೋ ಅಲ್ಲಿಯ ತನಕ ಸಮುದ್ರದ ನೀರಿನ ಮೇಲೆ ನಡೆದ. ಆದರೆ ಯಾವಾಗ ಬಲವಾದ ಗಾಳಿ ಬೀಸುವುದನ್ನು ಕಂಡನೋ ಮುಳುಗಲು ಪ್ರಾರಂಭಿಸುತ್ತಾನೆ. ಪ್ರಿಯರೇ, ಪೇತ್ರನಿಗಾದ ಅನುಭವ ಅನೇಕ ಬಾರಿ ನಮ್ಮ ಜೀವನದಲ್ಲೂ ನಮಗೆ ಆಗುತ್ತೆ. ಪೇತ್ರನಂತೆಯೇ ನಾವು ಅನೇಕ ಬಾರಿ ನಮ್ಮ ಜೀವನದಲ್ಲಿ ಎದುರಾಗುವ ಕಷ್ಟ, ತೊಂದರೆ, ಶೋಧನೆಗಳನ್ನು ಮೆಟ್ಟಿ ನಿಲ್ಲದೆ ಅದರಲ್ಲೇ ಮುಳುಗಿ ಹೋಗಿದ್ದೇವೆ. ಜೀವನದ ಹೋರಾಟದಲ್ಲಿ ಕೆಲವೊಮ್ಮೆ ಸೋಲಬಹುದು, ಕೆಲವೊಮ್ಮೆ ಬೀಳಬಹುದು, ಕೆಲವೊಮ್ಮೆ ಪರಾಜಯದ ಪಾಲಾಗಬಹುದು. ಬಂಧುತ್ವ ಸಂಬಂಧಗಳು ಮುರಿದು ಬೀಳಬಹುದು, ಕೆಲಸ ಕಾರ್ಯಗಳು ನಿಂತು ಹೋಗಬಹುದು. ದೇವನ ಮೇಲೆ ದೃಢ ವಿಶ್ವಾಸ, ನಮ್ಮಲ್ಲಿ ಧೈರ್ಯ, ಆತ್ಮವಿಶ್ವಾಸವಿದ್ದರೆ ಚಿಂತಿಸುವ, ವ್ಯಥೆಪಡುವ ಅಗತ್ಯವಿಲ್ಲ. ಪೇತ್ರನ ಕೈ ಹಿಡಿದ ಕ್ರಿಸ್ತ ನಮ್ಮ ಕೈಯನ್ನು ಹಿಡಿದು ಮೇಲೆತ್ತುತ್ತಾರೆ. ನಾವು ಆ ವಿಶ್ವಾಸದಿಂದ ಪ್ರಭುವಿನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಶುಭ ಸಂದೇಶದಲ್ಲಿ ನಾವು ಅನೇಕ ನಿದರ್ಶನಗಳನ್ನು ನೋಡುತ್ತೇವೆ. ವಿಶ್ವಾಸದಿಂದ ಮಾಡುವ ಪ್ರಾರ್ಥನೆ, ಸಹಾಯಕ್ಕಾಗಿ ದೇವರಲ್ಲಿ ಮೊರೆಯಿಟ್ಟಾಗ ನಾವು ದೇವರ ರಕ್ಷಣೆಯನ್ನು ಪಡೆಯುತ್ತೇವೆ. ಉದಾಹರಣೆಗೆ ಮತ್ತಾಯನ ಶುಭ ಸಂದೇಶ ಅಧ್ಯಾಯ 8 ವಾಕ್ಯ 5-13 ನಾವು ನೋಡುತ್ತೇವೆ. ಶತಾಧಿಪತಿಯು ತನ್ನ ಸೇವಕನು ಅನಾರೋಗ್ಯದಿಂದ ನರಳುತ್ತಿದ್ದಾಗ ಯೇಸುವಿನಲ್ಲಿ ವಿಶ್ವಾಸದಿಂದ ಅಂಗಲಾಚುತ್ತಾನೆ. ಯೇಸು ಆತನ ಸೇವಕನನ್ನು ಗುಣಪಡಿಸುತ್ತಾರೆ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 9 ವಾಕ್ಯ 18-26 ನೋಡುತ್ತೇವೆ. ಯೆಹೂದ್ಯ ಅಧಿಕಾರಿಯು ಮೊಣಕಾಲೂರಿ ತನ್ನ ಮಗಳನ್ನು ಜೀವಕ್ಕೆ ಎಬ್ಬಿಸುವಂತೆ ಬೇಡಿಕೊಳ್ಳುತ್ತಾನೆ. ಯೇಸು ಆತನ ಪ್ರಾರ್ಥನೆಯನ್ನು ಆಲಿಸಿ ಆತನ ಮಗಳನ್ನು ಜೀವಕ್ಕೆ ಎಬ್ಬಿಸುತ್ತಾರೆ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 9 ವಾಕ್ಯ 27-31 ಇಬ್ಬರು ಕುರುಡರು, ಸ್ವಾಮಿ, ದಾವಿದ ಕುಲಪುತ್ರರೇ, ನಮಗೆ ದಯ ತೋರಿ ಎಂದು ದನಿ ಎತ್ತಿ ಕೂಗಿದಾಗ ಕ್ರಿಸ್ತ ಅವರಿಗೆ ದೃಷ್ಟಿದಾನ ಮಾಡುತ್ತಾರೆ. ಪ್ರಿಯರೇ, ಈ ರೀತಿ ಅನೇಕ ನಿದರ್ಶನಗಳನ್ನು ನಾನು ನೀಡುತ್ತಾ ಹೋಗಬಹುದು. ಯಾವಾಗ ನಾವು ವಿಶ್ವಾಸದಿಂದ ಪ್ರಾರ್ಥನೆಯನ್ನು ಮಾಡುತ್ತೇವೋ, ಪ್ರಭುವಿನಲ್ಲಿ ಅಂಗಲಾಚುತ್ತೇವೋ, ಪ್ರಭು ನಮ್ಮ ಸಹಾಯಕ್ಕೆ ಧಾವಿಸಿ ಬರುತ್ತಾರೆ. ಮತ್ತು ಇಂದಿನ ಶುಭ ಸಂದೇಶದಿಂದ ನಾವು ಕಲಿಯಬೇಕಾದದ್ದು, ಕ್ರಿಸ್ತ ಪಿಶಾಚಿಯ ದುಷ್ಟ ಶಕ್ತಿಯ ನೆಲೆಯಾಗಿದ್ದ ಸಮುದ್ರದ ಮೇಲೆ ನಡೆದು ಬರುವುದರ ಮೂಲಕ ತಾನು ಸರ್ವ ಸೃಷ್ಟಿಯ ಒಡೆಯ, ಸೈತಾನನನ್ನು, ಸಾವನ್ನು ಜಯಿಸಿದವ ಎಂಬ ಸಂದೇಶವನ್ನು ನೀಡುತ್ತಿದ್ದಾರೆ. ಮಾನವರಾದ ನಾವು ಈ ಪ್ರಪಂಚದಲ್ಲಿನ ದುಷ್ಟ ಶಕ್ತಿಯನ್ನು, ಸೈತಾನನ ಕುತಂತ್ರವನ್ನು ಮೆಟ್ಟಿ ನಿಲ್ಲಲಾಗದೆ ನಮ್ಮ ಶಕ್ತಿಯಿಂದ ಮಾತ್ರವಲ್ಲ, ಕ್ರಿಸ್ತನ ಅನುಗ್ರಹವು ಅವಶ್ಯಕ ಎಂದು ಅರಿತುಕೊಳ್ಳಬೇಕಾಗಿದೆ. ಈ ಬಾಳೆಂಬ ಕಡಲಿನಲ್ಲಿ ಎಲ್ಲಿಯ ತನಕ ನಮ್ಮ ಗಮನ, ನಮ್ಮ ದೃಷ್ಟಿ ಪ್ರಭುವಿನಲ್ಲಿ ಕೇಂದ್ರೀಕೃತವಾಗಿರುತ್ತದೋ ಅಲ್ಲಿಯ ತನಕ ನಮ್ಮ ದೋಣಿ ಸುರಕ್ಷಿತ. ಪ್ರಾಪಂಚಿಕ ವ್ಯಾಮೋಹಗಳಿಗೆ, ಲೌಕಿಕತೆಯ ಕಡೆ ನಮ್ಮ ದೃಷ್ಟಿ ಕೇಂದ್ರೀಕರಿಸಿದ್ದೆಯಾದರೆ ನಮ್ಮ ದೋಣಿ ಮುಳುಗುವುದರಲ್ಲಿ ಸಂಶಯವಿಲ್ಲ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ
ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.